ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅನ್ನೋ ಒಂದು ಸಿನಿಮಾ ಮೂಲಕ ಇಟ್ಟಾದರೂ ರಚಿತಾರಾಮ್ ಅನ್ನೋ ಒಂದು ಸಿನಿಮಾ ಮಾತ್ರ ಇಟ್ಟಾಗ್ಬಿಟ್ರು ಅಂತಲ್ಲ, ಎಲ್ಲ ಹಿಟ್ ಸಿನಿಮಾಗಳನ್ನು ಕೊಟ್ಟ ತಕ್ಷಣ ಈಗ ನಿರ್ದೇಶಕರನ್ನೇ ತಿರಸ್ಕಾರ ಮಾಡ್ತಾ ಇದ್ದಾರೆ ರಚಿತಾರಾಮ್ ಅಂತ ಕೂಡ ನೀವು ಕೇಳ್ಬೋದು. ನೋಡಿ, ಸಾಲು ಹಿಟ್ ಸಿನಿಮಾಗಳನ್ನು ಕೊಟ್ಟ ತಕ್ಷಣ ನೋಡಿ ರಚಿತಾರಾಮ್ ಅವರು ತಮ್ಮ ಸ್ವಂತ ವೃತ್ತಿನ ಹೊರತುಬಿಟ್ರ, ವೃತ್ತಿ ಅನ್ನೋದಕ್ಕಿಂತ ನಿರ್ದೇಶಕರ ಜೊತೆ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ ಏನಿದೆ ಅದನ್ನು ಮರ್ತೇ ಬಿಟ್ರ. ನೋಡಿ, ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಬೆಲೆನೇ ಇಲ್ವಾ? ನೋಡಿ, ರಚಿತಾರಾಮ್ ಅವರು ಮಾಡ್ತಾ ಇರೋದು ನಿಜಕ್ಕೂ ಸರಿನಾ? ನೋಡಿ, ಯಾಕಂತಂದರೆ ಅವಾಗೆಲ್ಲ ಹಿಂದಿನ ಎಲ್ಲ ತುಂಬ ಕೋಟಿ ದುಡ್ಡು ಮಾಡ್ತಾರೆ ಸಿನಿಮಾದಲ್ಲಿ, ಇಲ್ಲ ಅಂತಲ್ಲ. ತುಂಬ ಹಿಟ್ ಸಿನಿಮಾಗಳನ್ನು ಕೊಟ್ಟರು. ನೋಡೋಕ್ಕೆ ನಮ್ಮ ಸ್ಯಾಂಡಲ್ವುಡ್ನ ಏನಂತೀರ ನೀವು, ಗುಳಿಕೆನ್ನೆ ರಚಿತಾರಾಮ್, ಧ್ರುವತಾರೆ ಅಂತ ಕೂಡ ಇನ್ನೂ ಏನೇನೋ ಕರಿತೀವಿ ಅವಳನ್ನ. ಹಾಗಂತ ತಕ್ಷಣ ಸುಮ್ಮನೆ ಏನೋ ಒಂದು ಹಿಟ್ ಆಗಿಬಿಟ್ಟು ಅಂದ ತಕ್ಷಣ ನಿಯತ್ತು ಅನ್ನೋದನ್ನ ಮರ್ತು. ನೋಡಿ, ನಿರ್ದೇಶಕರಿಗೆ ಅಷ್ಟು ಬೆಲೆನೇ ಇಲ್ವಾ? ನಿರ್ದೇಶಕ ನಿರ್ಮಾಪಕ ಯಾರೇ ಆಗಲಿ ಅಷ್ಟು ಬೆಲೆನೇ ಇಲ್ವಾ ರಚಿತಾರಾಮ್ ಅವ್ರಿಗೆ? ನೋಡಿ, ಈಗ ಸಂಜು ಗೀತಾ 2 ಮೂವಿ ಏನೋ ರಿವ್ಯೂ ನಡೀತಾ ಇದೆ, ಅದು ಈವೆಂಟ್ಗೆ ಕರೆದು ಬರ್ತಾ ಇಲ್ಲ, ಕರೆಕ್ಟಾಗಿ ಅವ್ರ ಜೊತೆ ಮಾತಾಡ್ತಾ ಇಲ್ಲ, ಕರೆಕ್ಟಾಗಿ ನೋಡಿ ಸ್ವಿಟ್ಜರ್ಲ್ಯಾಂಡ್ ಶೂಟಿಂಗಲ್ಲೂ ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಇದು ತುಂಬ ಅನರ್ಹವಾದ ಮಾಹಿತಿ ಅಂತ ಕೂಡ ಹೇಳ್ಬೋದು ರಚಿತಾರಾಮ್ ಅವ್ರಿಗೆ. ನೋಡಿ, ರಚಿತಾರಾಮ್ ಅವರು ಹಿಂದೆ ಎಲ್ಲ ತುಂಬ ದೊಡ್ಡ ಸಿನಿಮಾಗಳನ್ನು ಮಾಡಿದ್ದಾರೆ. ಬಟ್ ಹಾಗಂತ ಈಗ ಅವ್ರನ್ನ ನಾವು ತಿರಸ್ಕಾರ ಮಾಡ್ತಾ ಇಲ್ಲ. ಏನಂತಂದರೆ ನೋಡಿ, ನಾಗಶೇಖರ್ ಅವರು ಹೇಳೋದೇನಂತಂದರೆ, ಡೈರೆಕ್ಟರು, ಸಂಜು ಗೀತಾ 2 ನ್ಯಾಯಾಲಯದ ಆದೇಶದ ನಂತರ ಈ ಚಿತ್ರ ಬಿಡುಗಡೆ ದಿನಾಂಕವನ್ನು ಕೂಡ ಮುಂದೂಡಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಈ ಚಿತ್ರವು ಜನವರಿ 10ರಂದು ಕೂಡ ಬಿಡುಗಡೆ ಆಗಬೇಕಾಗಿತ್ತಂತೆ. ನೋಡಿ, ಹೈದರಾಬಾದ್ ನ್ಯಾಯಾಲಯ ಚಿತ್ರ ಬಿಡುಗಡೆಗೆ ತಡೆಯಾಜ್ಞೆ ಕೂಡ ನೀಡಿದ ನಂತರ ಇದೀಗ ಜನವರಿ 17ರಂದು ರಾಜ್ಯಾದ್ಯಂತ ಬಿಡುಗಡೆ ಮಾಡಲು ಕೂಡ ಚಿತ್ರತಂಡ ಯೋಜಿಸಿದೆ. ನೋಡಿ, ಛಲವಾದಿ ಕುಮಾರ್ ಕೂಡ ಇದರ ನಿರ್ಮಾಣ ಮತ್ತು ರೊಮ್ಯಾಂಟಿಕ್ ಡ್ರಾಮಾದಲ್ಲಿ ಕೂಡ ಶ್ರೀನಗರ ಕಿಟ್ಟಿ ಮತ್ತು ರಚಿತಾರಾಮ್ ಮುಖ್ಯ ಪಾತ್ರಗಳಿಗೆ ಕೂಡ ಕಾಣಿಸ್ಕೊಳ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಈ ಚಿತ್ರ. ನೋಡಿ, ಈ ಚಿತ್ರ ಕೂಡ ತುಂಬ ಹಿಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ, ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಕೂಡ ಶ್ರೀನಗರ ಕಿಟ್ಟಿ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಹಾಕಿದ್ದಾರೆ. ಆದರೆ ಇದಕ್ಕೆ ನಾಗಶೇಖರ್ ಅವರು ಮಾತ್ರ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ, ರಚಿತಾರಾಮ್ ಅವ್ರಿಗೆ ನಿಯತ್ತನ್ನದೇ ಇಲ್ವಾ? ಅಂದರೆ ಡೈರೆಕ್ಟರ್ಗೆ ನಿರ್ದೇಶಕರಿಗೆ ಅಷ್ಟು ಬೆಲೆ ಇಲ್ವಾ? ನೋಡಿ, ನಾಗಶೇಖರ್ ಅಂತ ಬಂದಾಗ ಹಿಂದೆ ಎಲ್ಲ ತುಂಬ ಸಿನಿಮಾಗಳು ಮಾಡಿದ್ದಾರೆ. ನಿರ್ದೇಶನ ಮಾತ್ರ ಅಲ್ಲ, ಅವರು ಒಬ್ಬ ಆ್ಯಕ್ಟರ್ ಕೂಡ ಆಗಿದ್ದಾರೆ. ಸೇಮ್ ಓಂ ಪ್ರಕಾಶ್ ರಾವ್ ಯಾವ ಥರ ನಿರ್ದೇಶನ ಮತ್ತು ಆ್ಯಕ್ಟರು, ಪ್ರೊಡ್ಯೂಸರ್ ಯಾವ ಥರ, ಅದು ಇವರು ಅದೇನೆ. ಆದರೆ ಇಟ್ಟು ಸಿನಿಮಾಗಳನ್ನು ಕೊಟ್ಟ ಮೇಲೆ ಇದು ಕೂಡ ನಮ್ಮ ಸಿನಿಮಾನ ಇಟ್ಟಾಗಬೇಕು ಅಂತ ರಚಿತಾರಾಮ್ನೇ, ನೋಡಿ, ರಮ್ಯಾ ಬದಲು ರಚಿತಾರಾಮ್ನೇ ಕರ್ಕೊಂಡಿದ್ದಾರೆ. ಸಿನಿಮಾ ಸಂಜು ಗೀತಾ 2 ಸಿನಿಮಾಗೆ ರಚಿತಾರಾಮ್ನ ಯಾಕೆ ಕರ್ಕೊಬೇಕಾಗಿತ್ತು ಅಂತ ಕೂಡ ಇಲ್ಲೊಂದು ವರದಿ ಕೊಡ್ತಾರೆ. ನೋಡಿ, ಈಗ ರಚಿತಾರಾಮ್ನ ಯಾಕೆ ಬೇಕು? ನೋಡಿ, ತೆಲುಗು ಇಲ್ಲ ಬೇರೆ ಇನ್ಯಾರನ್ನ ಹಾಕೋಬೋದಿತ್ತಲ್ಲ, ತೆಲುಗು ನಟಿಯರನ್ನು, ತಮಿಳು ನಟಿಯರಿದ್ದರು, ಇಲ್ಲ ನಮ್ಮ ಕನ್ನಡದವರೇ ಬೇರೆ ನಟಿಯರಿದ್ದರು, ರಚಿತಾರಾಮ್ನೇ ನಾವು ಯಾಕೆ ಕರ್ಕೊಂಡು? ನೋಡಿ, ತೆಲುಗು ನಿರ್ಮಾಪಕ ರಾಮರಾವ್ ಕೂಡ ಚಿಂತೆಪಲ್ಲಿ ಎಂಬುವರ ಜೊತೆ ನಾಗಶೇಖರ್ ಅವರು ಕೂಡ ಹಣಕಾಸಿನ ವ್ಯವಹಾರ ಇತ್ತು ಅವರಿಬ್ಬರಲ್ಲಿ. ನೋಡಿ, ಈ ಚಿತ್ರ ಹಾಗೆ ನಾಗಶೇಖರ್ ನಿರ್ಮಾಪಕ ಎಂದು ಕೂಡ ತಿಳಿದ ಮೇಲೆ ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕೂಡ ಸಂಜು ಗೀತಾ 2 ಸಿನಿಮಾ ರಿಲೀಸ್ ಆಗಬೇಕು ಅಂತ ಕೂಡ ಸ್ಟೇ ತಂದಿದ್ರಂತೆ. ನ್ಯಾಯಾಲಯ ಕೂಡ ತಡೆಯಾಜ್ಞೆ ಕೂಡ ತೆರವು ಮಾಡಿದಂತೆ ಈ ಟೈಮಲ್ಲಿ. ನೋಡಿ, ಸಂಜು ಗೀತಾ 2 ಜನವರಿ 17ರಂದು ಬಿಡುಗಡೆ ಆಗುತ್ತೆ ಹಂಗಂತ ಕೂಡ ಘೋಷಣೆ ಮಾಡಿದ್ರಂತೆ. ನಮಗೆ ಸಂತೋಷ ಆಗುತ್ತಪ್ಪ, ಇಲ್ಲ ಪರವಾಗಿಲ್ಲ, ಚಿತ್ರ ಕೂಡ ಬಿಡುಗಡೆ ಆಗಲಿ, ಸಂತೋಷನೇ. ನೋಡಿ, ಕಾನೂನು ತೊಡಕುಗಳನ್ನು ನಿವಾರಿಸುತ್ತೆ ಇದೆಲ್ಲ ಚಿತ್ರಗಳು ಮಾಡ್ತಕ್ಕಂಥದ್ದು. ಏನಂತಂದರೆ ಕಾನೂನು ಬಗೆಹರಿಸುತ್ತೆ, ಬೇರೆ ಇನ್ನೇನಿಲ್ಲ ಇಲ್ಲಿ. ನೋಡಿ, ಈ ಚಿತ್ರವನ್ನು ಪ್ರೇಕ್ಷಕರ ಎದುರಿಗೆ ತರಲು ನಾವು ಉತ್ಸುಕರಾಗಿದ್ದೇವೆ ಎಂದು ಕೂಡ ಚಿತ್ರ ನಿರ್ಮಾಪಕ ಛಲವಾದಿ ಕುಮಾರ್ ಹೇಳಿದ್ದಾರೆ. ನೋಡಿ, ಲವ್ ಮಾಕ್ಟೇಲ್ನ ತೆಲುಗು ರೀಮೇಕ್ ರೀಮೇಕ್ ಏನಿದೆ ಆ ಥರನೇ 2022ರಲ್ಲಿ ಲವ್ ಮಾಕ್ಟೇಲ್ ಬಂದಿತ್ತು ಚಿತ್ರ. ನಾಗಶೇಖರ್ ಕೂಡ ನಿರ್ದೇಶನ ಮಾಡಿದರು. ಈ ಚಿತ್ರ ನಿರ್ಮಾಪಕರಾಗಿದ್ದ ಚಿಂತಪಲ್ಲಿ ಅನ್ನೋರು ಕೂಡ ಸಂಜು ಗೀತಾ 2 ಈಗ ಬಿಡುಗಡೆ ಕೂಡ ಸ್ಟೇ ತಂದಿದ್ದಾರೆ. ನೋಡಿ, ಕೋರ್ಟಿಂದ ಕೂಡ ಒಂದು ಆರ್ಡರ್ ಸ್ಟೇ ತಂದಿದ್ದಾರೆ. ಈಗ ಸ್ವಿಟ್ಜರ್ಲ್ಯಾಂಡ್ ಕೂಡ ಎಲ್ಲ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸಂಜು ಗೀತಾ 2 ಚಿತ್ರ ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ನಟಿಸಿದ 2011ರಲ್ಲಿ ತುಂಬ ಬಿಗ್ ಹಿಟ್ ಕೊಟ್ಟಿತ್ತು. ಕೋಟಿ ಬಾಕ್ಸ್ ಆಫೀಸ್ನೇ ಉಡಿಸ್ ಮಾಡಿಬಿಟ್ಟಿತ್ತು. ಮತ್ತು ಅದರ ಸಾಂಗ್ಸ್ ಕೂಡ ತುಂಬ ಹಿಟ್ ಆಗಿತ್ತು. ಸಾಂಗ್ಸಲ್ಲೇ ಕೋಟಿ ಮಾಡಿಬಿಟ್ಟಿದ್ರು. ನೋಡಿ, ಸಂಜು ಗೀತಾ ಚಿತ್ರದ ಮುಂದುವರಿದ ಭಾಗ ಅಲ್ಲ ಇದು ಎಂದು ನಾಗಶೇಖರ್ ಕೂಡ ತುಂಬ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ನಾಗಶೇಖರ್ ಏನು ಹೇಳ್ತಿದ್ದಾರೆ ಅಂತಂದರೆ, ನೋಡಿ, ನಾನು ಕೂಡ ಈ ಚಿತ್ರವನ್ನು ಕಷ್ಟಪಟ್ಟು ನಿರ್ದೇಶನ ಮಾಡಿದ್ದೇನೆ, ನಮ್ಮ ಮಾತಿಗೆ ಇದು ಬೆಲೆನೇ ಇಲ್ವಾ ರಚಿತಾರಾಮ್ ಅವ್ರಿಗೆ? ನೋಡಿ, ರಚಿತಾರಾಮ್ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ನಾನು ನನ್ನ ಬ್ಯಾನರ್ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಅಡಿಯಲ್ಲಿ ಕೂಡ ಈ ಚಿತ್ರ ನಿರ್ಮಾಣ ಮಾಡಿದ್ದು, ನಾನು ನಿರ್ಮಾಪಕ ಕೂಡ ಆಗಿದ್ದೇನೆ. ಕಾನೂನು ಪ್ರಕ್ರಿಯೆಗಳ ನಂತರ ನ್ಯಾಯಾಲಯ ನಮ್ಮ ಚಿತ್ರದ ಬಿಡುಗಡೆಗೆ ದಾರಿ ಮಾಡಿಕೊಟ್ಟಿದೆ ಅಂತ ಕೂಡ ಅವರು ಹೇಳ್ಕೊತಾ ಇದ್ದಾರೆ. ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮಾಧ್ಯಮ ಮಿತ್ರರು, ನ್ಯೂಸ್ ಚಾನಲ್ ಏನಿದೆ ಎಲ್ಲ ಕಡೆ ಹೇಳ್ಕೊತಾ ಇದ್ದಾರೆ. ನೋಡಿ, ರೇಷ್ಮೆ ಕೃಷಿಕನ ಜೀವನ, ಆದರೂ ಸುತ್ತಮುತ್ತ ಸಂಜು ಗೀತಾ 2 ಚಿತ್ರ ಏನಿದೆ, ಅದು ಸಂಜು ಗೀತಾ ಚಿತ್ರ 2 ಏನಿದೆ ಅದಕ್ಕೆ ಚೇತನ್ ಚಂದ್ರ ಮತ್ತು ರಾಗಿಣಿ ದ್ವಿವೇದಿ ವಿಶೇಷ ಭಾರತದಲ್ಲಿ ಬರ್ತಾರೆ ಅಷ್ಟೇ.
ಅದು ಬಿಟ್ಟರೆ ಈ ಚಿತ್ರಕ್ಕೆ ಡಿಫ್ರೆಂಟ್ ಡ್ಯಾನಿ ಸಾಹಸ ಕೂಡ ದೃಶ್ಯ ನಿರ್ದೇಶನ ಮತ್ತು ಸತ್ಯ ಹೆಗಡೆ ಅವರ ಛಾಯಾಗ್ರಹಣ ಕೂಡ ಇದೆ ಇದರಲ್ಲಿ. ನೋಡಿ, ಇದರಲ್ಲಿ ತುಂಬ ಸ್ಪೆಷಲ್ ಏನು ಬರುತ್ತೆ ಅಂತ ಕೂಡ ಅವರು ಮಾಧ್ಯಮದವ್ರಿಗೆ ಹೇಳ್ಕೊಂಡಿದ್ದಾರೆ. ಅದಲ್ಲದೆ ರಚಿತಾ ರಾಮ್ ಅವ್ರ ವಿರುದ್ಧ ತುಂಬ ಕಿಡಿಕಾರ್ತಾ ಇದ್ದಾರೆ. ಯಾಕೆ ಕಿಡಿಕಾರ್ತಾ ಇದ್ದಾರೆ ಅಂದರೆ, ನೋಡಿ, ನಿರ್ದೇಶಕರ ಮಾತಿಗೆ ಮೊದಲನೇದಾಗಿ ಬೆಲೆ ಇಲ್ಲ. ಇವರು ನೋಡಿ ಕರೆಕ್ಟಾಗಿ ನೋಡಿ, ನಾವು ಇವ್ರಿಗೆ ಚಾನ್ಸ್ ಕೊಡ್ತಾ ಇರೋದೇ ಒಂದು ಹೆಚ್ಚು. ಇವರು ನೋಡಿ, ಸಿನಿಮಾಗೆ ಇವ್ರನ್ನ ಕರ್ಕೊಳ್ಳೋದೇ ಒಂದು ದೊಡ್ಡ ಹೆಚ್ಚು. ಅಂಥದ್ರಲ್ಲಿ ಇವರು ತುಂಬ ನಾವು ಹೇಳೋದು ಮಾತಿಗೆ ಬೆಲೆ ಕೊಡಲ್ಲ. ನಾವು ಹೇಳಿದಾಗ ನೋಡಿ, ಇಂಥ ಒಂದು ಸಣ್ಣ ಈವೆಂಟ್ಗೂ ಕೂಡ ಬರಲ್ಲ ಅಂದರೆ ಅಷ್ಟೊಂದು ಬ್ಯುಸಿ ಅಂಥದ್ದು ಏನಿಲ್ಲ. ನೋಡಿ, ನಮ್ಮ ಜೊತೆ ಆಗಾದರೆ ಸರಿಯಾಗಿ ಪ್ರಕ್ರಿಯೆ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಅಂತ ಕೂಡ ತುಂಬ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇವರು. ನಾಗಶೇಖರ್ ನಿರ್ದೇಶನ ಅಂದರೆ ಡೈರೆಕ್ಟರ್ ಅವರು ನಿರ್ದೇಶನ ಮಾಡಿರೋದು ನಾವೇ ಸಿನಿಮಾದಲ್ಲಿ. ಆದ್ದರಿಂದ ನಾನು ಈಗ ಈ ಥರ ಹೇಳ್ಕೊತಿದ್ದೀನಿ ಅಂತ ಏನೋ ಒಂದು ಹೇಳ್ಕೊಂಡಿದ್ದಾರೆ ಮಾಧ್ಯಮ ಮಿತ್ರರೊಂದಿಗೆ. ಈ ಥರ ಎಲ್ಲ ನಾನು ಮಾಡ್ತಾ ಇರೋದು ಸರಿ ಇಲ್ಲ, ರಚಿತಾ ರಾಮ್ ಅವರು ಈ ಥರ ಮಾಡೋದು ತುಂಬ ಒಳ್ಳೆಯದಲ್ಲ ಅವ್ರಿಗೆ. ನೋಡಿ, ಅವ್ರು ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ ಅಂತ ಕೂಡ ತುಂಬ ಮಾಧ್ಯಮದವರೊಂದಿಗೆ ಹೇಳಿರೋದು. ನನಗೂ ಕೂಡ ಸುದ್ದಿ ಬಂತು, ಅದಕ್ಕೆ ಕೂಡ ವಿಡಿಯೋ ಮಾಡಬೇಕಾಗಿ ಬಂತು. ನೋಡಿ, ರಚಿತಾ ರಾಮ್ ಅವರು ಒಂದಾನೊಂದು ಕಾಲದಲ್ಲಿ ಎಂಥ ಹಿಟ್ ಸಿನಿಮಾಗಳನ್ನು ಕೊಟ್ಟು ಈಗ ಯಾವುದೋ ಒಂದೇ ಒಂದು ಸಿನಿಮಾ ಮೂಲಕ ಕೆಟ್ಟ ಹೆಸರು ತೊಗೊಂಡ್ರೆ, ಬ್ಯಾಡ್ ನೇಮ್ ತೊಗೊಂಡ್ರೆ ಮುಂದೆ ಅವ್ರಿಗೆ ಆರ್ಡ್ರ್ಗಳು ಕೂಡ ಕಮ್ಮಿ ಆಗುತ್ತೆ. ಅವ್ರಿಗೆ ಏನು ಅಂತ ಈ ಸಿನಿಮಾ ಇಂಡಸ್ಟ್ರಿನೇ ನಂಬ್ಕೊಂಡಿದ್ದಾರೆ ಅವರು. ಅವ್ರಿಗೆ ಏನೋ ಒಂದು TRP ಆಗ್ಬೋದು, ಏನೋ ಒಂದು ಪೇಮೆಂಟ್ ಆಗ್ಬೋದು, ಒಂದು ಸಿನಿಮಾ ಆರ್ಡರ್ಸು ಅಂತ ಏನೋ ನಾವು ಕರಿತೀವಿ, ಸಿನಿಮಾ ಚಾನ್ಸ್ಗಳು ಕೂಡ ಕಮ್ಮಿ ಆಗುತ್ತೆ. ಈ ರೀತಿ ಒಂದು ಸಿನಿಮಾದಿಂದ ಅವರು ಹಿಂದುಳಿದ ಕಾರಣ ನೆಕ್ಸ್ಟ್ ಇನ್ನೊಂದು ಸಿನಿಮಾಗೆ ಅವ್ರನ್ನ ಯಾರು ಕೂಡ ನಿರ್ದೇಶಕರೇ ಆಗಲಿ ನಿರ್ಮಾಪಕರೇ ಆಗಲಿ ಚಾನ್ಸ್ ಕೊಡಲ್ಲ, ಕರಿಯಲ್ಲ. ನೋಡಿ, ಅವರು ಕೂಡ ಆಮೇಲೆ ನೆಕ್ಸ್ಟ್ ಹಿಂದುಳಿದ ನಟಿಯಾಗಿ ಕೂತ್ಕೋಬೇಕಾಗುತ್ತೆ. ಒಬ್ಬ ನಟಿ ಫೇಮಸ್ ನಟಿಯಾಗಿ ಫೇಮಸ್ ಆಗ್ತಾರೆ ಅಂದಮೇಲೆ ಆ ಫೇಮಸ್ ಆಗೋದನ್ನ ಒಂದು ಬ್ರ್ಯಾಂಡನ್ನು ಉಳಿಸ್ಕೊಂಡು ಹೋಗ್ಬೇಕು ಅವರು. ನೋಡಿ, ನಮ್ಮ ಕರ್ನಾಟಕದಲ್ಲಿ ಬ್ರ್ಯಾಂಡ್ಗಳು ಅಂದರೆ ತುಂಬ ಇದ್ದಾರೆ. ನಟರು, ನಟಿಯರು, ಕಾಮಿಡಿಯನ್ ಆ್ಯಕ್ಟ್ರು, ಕೆಲವರೆಲ್ಲ ಸೈಡ್ ಆ್ಯಕ್ಟ್ರುಗಳು ತುಂಬ ಇದ್ದಾರೆ. ಬ್ರ್ಯಾಂಡ್ ಅವರು ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ ಬ್ರ್ಯಾಂಡನ್ನು ಉಳಿಸ್ಕೊಂಡು ಹೋಗಬೇಕು ಅಂದರೆ ನಿರ್ಮಾಪಕರು, ನಿರ್ದೇಶಕರ ಮಾತಿಗೆ ಬೆಲೆ ಕೊಡಬೇಕು. ಆದರೆ ಇವರು ಆ ರೀತಿ ಮಾಡ್ತಾ ಇಲ್ಲ ರಚಿತಾ ರಾಮ್ ಅವರು ಅಂತ ಕೂಡ ಇವರು ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಹಾಗಾದರೆ ನಾವು ಏನು ಮಾಡಬೇಕು ಅಂತ ಕೂಡ ಅವರು ಕೂಡ ಈಗ ಗೊತ್ತಾಗದೆ ಮಾಧ್ಯಮದೊಂದಿಗೆ ಈ ರೀತಿ ಹಂಚ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ನೋಡಿ, ರಚಿತಾ ರಾಮ್ ಅವ್ರಿಗೆ ಹಿಂದೆ ಎಲ್ಲ ಹಿಟ್ ಸಿನಿಮಾಗಳು, ದೊಡ್ಡ ಸಿನಿಮಾಗಳೆಲ್ಲ ರನ್ನ ಸಿನಿಮಾ ಆಗ್ಬೋದು, ಬುಲ್ಬುಲ್ ಸಿನಿಮಾ ಆಗ್ಬೋದು, ಇನ್ನು ತುಂಬ ಬಿಗ್ ಮಟ್ಟದಲ್ಲಿ ಹಿಟ್ ಸಿನಿಮಾಗಳೆಲ್ಲ ಸಿಕ್ಬಿಟ್ಟು ಅವ್ರಿಗೆ ಅಂತಂತ ನಮ್ಮ ಒಂದು ಏನಿದೆ ನಮ್ಮ ವೈರತ್ವ ಎಲ್ಲ ಬೆಳೆಸ್ಕೊಂಬಾರ್ದು. ಸಿನಿಮಾ ಇಂಡಸ್ಟ್ರಿ ನೋಡಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಂಥ ಮಟ್ಟಿಗೆ ಬಂದುಬಿಟ್ಟಿದೆ ಅಂದರೆ ವೈರತ್ವ ಎಲ್ಲ ಯಾಕೆ? ನಮ್ಮ ನಡುವೆ ಏನಿರಬೇಕು ಅದು ಓಪನ್ ಆಗಿ ಹೇಳಬೇಕಷ್ಟೇ. ವೈರತ್ವ ಎಲ್ಲ ಇರಬಾರ್ದು. ನೋಡಿ, ನಾವು ಕರೆದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಬೇಕು, ಬೆಲೆ ಕೊಡಬೇಕು. ನಾವೆಲ್ಲೂ ಕರಿತೀವಿ ಅಲ್ಲಿಗೆ ಬರಬೇಕು. ಆದರೆ ಹಾಗಂತ ಇಂಡಸ್ಟ್ರಿಯಲ್ಲೆಲ್ಲ ಏನೋ ಈ ರೀತಿ ಸುಮ್ಮನೆ ನಾವು ಹಿಟ್ ಸಿನಿಮಾಗಳು ಕೊಟ್ಟ ತಕ್ಷಣ ನಿಮ್ಮ ಗುಲಾಮ್ರೆಲ್ಲ ಆಗಲ್ಲ, ಆ ರೀತಿ ಎಲ್ಲ ಏನಿಲ್ಲ. ನಾವು ಗುಲಾಮ್ರಾಗೆಲ್ಲ ನೋಡ್ತಾ ಇಲ್ಲ. ನೋಡಿ, ರಚಿತಾ ರಾಮ್ ಅವ್ರನ್ನ ನಾವು ಗುಲಾಮ್ರು ಏನೋ ಒಂದು ಕೀಳಾಗಿ ಮೇಲಾಗಿ, ಇಲ್ಲಿ ನೋಡಿ ಯಾರೂ ಮೇಲಲ್ಲ ಕೀಳಾಗಿ ಏನೂ ನೋಡ್ತಾ ಇಲ್ಲ. ನೋಡಿ, ನೀವು ದಯವಿಟ್ಟು ಗೌರವ ಕೊಡದೇ ಇರೋ ಪರವಾಗಿಲ್ಲ, ಸಿನಿಮಾ ಹಿಟ್ಟಾಗಬೇಕು ಅಂದರೆ ನೀವು ಕೂಡ ಈವೆಂಟಿಗೆ ಬರಬೇಕು ಅಂತ ಒಂದು ಮಾತನ್ನು ಮಾತ್ರ ಕೇಳ್ಕೊಂಡಿದ್ದಾರೆ. ಯಾರು ಇವರು? ಡೈರೆಕ್ಟರ್ ನಾಗಶೇಖರ್ ಅವರು ಮಾತ್ರ ಕೇಳ್ಕೊಂಡಿರೋದು. ನೋಡಿ, ಶ್ರೀನಗರ ಕಿಟ್ಟಿಯವರು ಕೂಡ ಮಾತಾಡಿದ್ದಾರೆ, ಸ್ವಲ್ಪ ಹೇಳಿದ್ದಾರೆ. ಆದರೂ ಕೂಡ ರೆಸ್ಪೆಕ್ಟ್ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ, ಈವೆಂಟಿಗೆ ಬರ್ತಾರೋ ಇಲ್ವೋ ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ, ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ.